ಕೇರಳ ಮುಂದೆ ಮಂಡಿಯೂರ್ತಾ ಸಿದ್ದು ಸರ್ಕಾರ ವೇಣು ಗಾನಕ್ಕೆ ತಲೆಯಾಡಿಸಿರುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಕೇರಳ ವೇಣುಗೋಪಾಲ್ ಏನಪ್ಪಾ ನಿನ್ನ ಲೀಲೆ ಅಂತ ಮಾತನಾಡ್ತಾ ಇದ್ದಾರೆ. ಕೇರಳ ಮುಂದೆ ಮಂಡಿಯೂರ್ತಾ ಸಿದ್ದು ಸರ್ಕಾರ ವೇಣು ಗಾನಕ್ಕೆ ತಲೆಯಾಡಿಸಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೇರಳದ ವೇಣುಗೋಪಾಲ್ ಏನಪ್ಪಾ ನಿನ್ನ ಲೀಲೆ, ಕರ್ನಾಟಕ ಸರ್ಕಾರದ ಮೇಲೆ ಡಬಲ್ ಒತ್ತಡ. ಶೀಘ್ರವೇ ಕೇರಳ ಚುನಾವಣೆ ರಾಜಕೀಯ ಲಾಬಿ ಜೋರಾಗಿದೆ. ಸಿಎಂ ಡಿಸಿಎಂ ಮೇಲೆ ಕೇರಳ ವೇಣುಗೋಪಾಲ್ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕೇರಳ ಮುಂದೆ ಮಂಡಿಯೂರ್ತಾ ಸಿದ್ದು ಸರ್ಕಾರ ಈಗಾಗಲೇ ವೇಣುಗಾನಕ್ಕೆ ತಲೆಯಾಡಿಸುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಕೇರಳದ ವೇಣುಗೋಪಾಲ್ ಏನಪ್ಪಾ ನಿನ್ನ ಲೀಲೆ ಅಂತ ಮಾತನಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಮೇಲೆ ಡಬಲ್ ಒತ್ತಡ ಹೇರ್ ಬರ್ತಾ ಇದೆ. ಈಗ ಶೀಘ್ರವೇ ಕೇರಳ ಚುನಾವಣೆ ರಾಜಕೀಯ ಲಾಬಿ ಕೂಡ ಜೋರಾಗಿದೆ. ಸಿಎಂ ಡಿಸಿಎಂ ಮೇಲೆ ಕೇರಳ ವೇಣುಗೋಪಾಲ್ ಒತ್ತಡವನ್ನ ಹಾಕ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ತೆರವು ಕಾರ್ಯಾಚರಣೆಯ ಕುರಿತಾಗಿ ಕೇರಳ ಸಿಎಂ ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಅದರ ಬಳಿಕ ಎಚ್ಚೆತ್ತುಕೊಂಡಂತ ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ಒಂದು ರೀತಿಯ ಘೋಷಣೆಗಳನ್ನ ಮಾಡಿತ್ತು. ಯಾಕಂದ್ರೆ ತೆರವು ಮಾಡಿದವರ ಮನೆಗೆ ಒಂದು ಅಲ್ಲಿ ಶೀಘ್ರವೇ ಕೇರಳ ಚುನಾವಣೆ ಕೂಡ ಆರಂಭವಾಗಲಿದೆ. ಹೀಗಾಗಿ ಇದರ ಒಂದು ಲಾಭೆಯನ್ನ ಪಡೆದುಕೊಳ್ತಾ ಇದೆ ಕೇರಳ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಡಬಲ್ ಒತ್ತಡಗಳು ಕೂಡ ಇಲ್ಲಿ ಬರ್ತಾ ಇದೆ. ಮಂಡಿಯೂರ್ತಾ ಕೇರಳ ಮುಂದೆ ಸರ್ಕಾರ ಅನ್ನುವಂತ ಕೂಗು ಜೋರಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಕೇರಳ ಸಿಎಂ ಪಿಣರಾಯಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಪೋಸ್ಟ್ ಹಾಕಿ ಬೆಂಗಳೂರಲ್ಲಿ ಏನು ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿ ಮುಸ್ಲಿಮರ ಮನೆಗಳೇ ಹೆಚ್ಚಾಗಿದೆ, ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ, ಹೀಗಾಗಿ ಮುಸ್ಲಿಮರ ವಿರುದ್ಧವನ್ನ ಮಾಡ್ತಾ ಇದೆ, ಇದರಿಂದ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ, ಅಲ್ಪಸಂಖ್ಯಾತರು ಬೆಂಗಳೂರಲ್ಲಿ ಬದುಕೋ ಅಂತಿಲ್ವಾ, ಯಾಕಂದ್ರೆ ಅವರ ಮನೆಗಳನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದೆ ಸಿದ್ದು ಸರ್ಕಾರ ಅಂತ ಹೇಳ್ತಾ ಇದ್ರು. ಹೇಳಿ ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಇದಕ್ಕೆ ಎಚ್ಚೆತ್ತುಕೊಂಡಂತ ಸಿದ್ದು ಸರ್ಕಾರ ಏನ್ ಮಾಡ್ತು, ಇದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡೋಕೆ ಶುರು ಮಾಡ್ತು. ಹೈಕಮಾಂಡ್ ನಿಂದ ಚರ್ಚೆ ಕೂಡ ಆಯಿತು. ಇದ್ರ ಬಗ್ಗೆ ಇಲ್ಲ ಯಾರ್ಯಾರ ಮನೆಗಳು ತೆರವಾಗಿದೆ ಅಲ್ಲ ಅವರಿಗೆಲ್ಲ ನಾವು ಮತ್ತು ಬೇರೆ ಕಡೆಯಲ್ಲಿ ಒಂದು ವಾಸಕ್ಕೆ ಮನೆಯನ್ನ ನಿರ್ಮಿಸಿ ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನ ಕೂಡ ಕೊಡ್ತು. ಇದೀಗ ಮತ್ತೆ ಕೇರಳದ ವೇಣುಗೋಪಾಲ್ ಕೂಡ ಒಂದು ರೀತಿಯಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇನ್ನೇನು ಕೇರಳ ಎಲೆಕ್ಷನ್ ಕೂಡ ಶುರುವಾಗುವಂಥದ್ದು. ಇದರ ಬೆನ್ನಲ್ಲೇ ಕೆಸಿ ವೇಣುಗೋಪಾಲ್ ಪೋಸ್ಟ್ ಒಂದನ್ನು ಹರಿಬಿಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ವೇಣುಗೋಪಾಲ್ ಪೋಸ್ಟ್ ನ ಹರಿಬಿಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಾಗಿ ಡವಡವನ್ನ ಶುರು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಕುರ್ಚಿ ಕದನದ ನಡುವೆ ಅದರಲ್ಲೇ ಮುಳುಗಿ ಹೋಗದಂತ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಈಗೊಂದು ಮತ್ತೊಂದು ಒತ್ತಡವನ್ನ ಹೇರಿದೆ. ಕೇರಳ ರಾಜ್ಯದಿಂದ ಒತ್ತಡಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೇರಳ ಎಲೆಕ್ಷನ್ ಕೂಡ ಇರುವಂಥದ್ದು. ಈಗ ಹೋಸತಿ ನಡೆದಂಥ ಒಂದು ರೀತಿಯ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದು ಬೀಗಿದೆ. ಕಾಂಗ್ರೆಸ್ ಒಂದು ಬಹುಮತಗಳಿಂದ ಆರಿಸಿ ಬಂದಿದೆ. ಅದಾದ ಬಳಿಕ ಇದೀಗ ಮತ್ತೆ ಎಲೆಕ್ಷನ್ನ ಒಂದು ಲಾಭಿನ ತೆಗೆದುಕೊಂಡು ಅಂದ್ರೆ ಮುಂದಿನ ಎಲೆಕ್ಷನ್ ಅನ್ನ ಒಂದು ಗುರಿಯಾಗಿ ಇಟ್ಕೊಂಡು ಕೇರಳದಲ್ಲಿ ಈ ರೀತಿಯಾಗಿ ಕರ್ನಾಟಕದ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ. ಅದ್ರ ಜೊತೆಗೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ.